ಹೇಗೋ ಏನೋ ಭುವನಮ್ಮ ಕಷ್ಟಪಟ್ಟು ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇದ್ಲು. ಎಷ್ಟೇ ಕಷ್ಟ ಇದ್ರು ತನ್ನ ಕಣ್ಣೀರನ್ನ ಯಾರಿಗೂ ತೋರಿಸ್ಕೊಳ್ದೆ ಮೇಲ್ ನಗ್ತಾ ಇರ್ತಿದ್ಲು. ಅವಳ ದುಃಖ ನನಗೆ ಅರ್ಥ ಆಗೋದು, ಆದ್ರೆ ನಾನು ಏನು ಮಾಡೋ ಸ್ಥಿತಿಲಿರ್ಲಿಲ್ಲ. ಯಾಕಜ್ಜಿ, ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾ ಇರ್ಲಿಲ್ವಾ? ಇಲ್ಲಮ್ಮ, ಅವನು ಹೊರಟ ಹಠವಾದಿ, ಮೊದ್ಲಿಂದನೂ ಅವನು ಹಾಗೆ. ಇದಕ್ಕಿದ್ದಾಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಮನೆ ಬಿಟ್ಟು ಹೊಟ್ಟೋದ. ಏನ್ ಮಾಡ್ತಿದ್ದ, ಎಲ್ಲಿ ಹೋಗ್ತಿದ್ದ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಈಗಿನ ಹಾಗೆ ಫೋನು ಮತ್ತೊಂದು ಇರ್ಲಿಲ್ಲ ನೋಡು. ಭುವನ್ ತನ್ನ ತಂದೆ ಬಗ್ಗೆ ಏನು ಕೇಳ್ತಾ ಇರ್ಲಿಲ್ವಾ? ಮೊದಲು ಕೇಳೋನು, ಅಪ್ಪ ಎಲ್ಲಿ, ಯಾವಾಗ ಬರ್ತಾರೆ, ಏನ್ ಕತೆ ಅಂತ. ನಾವು ಅವನಿಗೇನೋ ಒಂದು ಸುಳ್ಳು ಹೇಳಿ ಸಮಾಧಾನ ಮಾಡ್ತಿದ್ವಿ. ಆದ್ರೆ ಆಮೇಲೆ ನಾವು ಹೇಳ್ತಿರೋದು ಸುಳ್ಳು ಅಂತ ಅವನಿಗೆ ಗೊತ್ತಾಗಕ್ ಶುರುವಾಯ್ತು. ಯಾರೇ ಆಗ್ಲಿ ಅಷ್ಟೇ ಶ್ರದ್ಧಾ, ಬಹಳ ದಿನ ದೂರ ಉಳಿದ್ಬಿಟ್ರೆ ಅವ್ರನ್ನ ಬಿಟ್ಟಿರೋದು ಅಭ್ಯಾಸ ಆಗ್ಬಿಡುತ್ತೆ. ಮೊದಲು ಅವ್ರು ನಮ್ಮ ಜೊತೆ ಇರ್ಬೇಕಾಗಿತ್ತು ಅನ್ಸುತ್ತೆ, ಆಮೇಲೆ ಮರ್ತೋಗುತ್ತೆ. ಭುವನ್ಗಾಗಿದ್ದು ಅದೇ. ಅವರು ಮತ್ತೆ ಮನೆಗೆ ಬಂದೇ ಇಲ್ವಾ? ಬಂದಮ್ಮ, ಒಂದೆರಡು ದಿನ ಇರೋನು, ಜಗಳ ಆಡೋನು, ಮತ್ತೆ ತನ್ನ ಪಡಕ್ಕೆ ತಾನು ಹೊರಟೋಗೋನು. ಇವಳು ಕಷ್ಟಪಟ್ಟು ಏನು ಎತ್ತ ಅಂತ ಕೇಳೋಳು. ಹೋದ್ರೆ ಅವನು ಕ್ರೂರಿ. ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಇವಳೇನಾದ್ರು ಹೆಚ್ಚಿಗೆ ಮಾತಾಡಿದ್ರೆ ಹೊಡೆದು ಬಡ್ದು ಮಾಡ್ತಿದ್ದ. ಬರ್ತಾ ಗಂಡ ಹೆಂಡತಿ ಸಂಬಂಧ ಹದಗೆಡ್ತಾ ಬಂತು. ನನ್ನ ಕಣ್ಣೆದುರಿಗೆ ನನ್ನ ಮಗನ ಸಂಸಾರ ಹಾಳಾಗೋಯ್ತು. ಹಾಗೆ ಏನು ಮಾಡಕ್ಕಾಗ್ಲೇ ಇಲ್ಲ. ಮಂಗಳ, ಮಂಗಳ ಬಾರೆ ಇಲ್ಲಿ, ಬಾರೆ ಇಲ್ಲಿ ಅಂದ್ರೆ. ರೀ, ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ಅಕ್ಕಪಕ್ಕ ಮನೆಗಳಿವೆ, ನಾನು ಅಡುಗೆ ಮನೇಲಿದ್ದೆ. ಅಕ್ಕಪಕ್ಕ ಮನೆಗಳೇ ಇರ್ಬೇಕು ಅಲ್ವಾ? ಮತ್ತೆ ನಾವು ಊರಲ್ಲಿದ್ವಿ, ಕಾಡಿನೆಲ್ಲ ಇದೀವಿ, ಮನೆ ಇರ್ತಾವಮ್ಮ. ನೋಡೋ, ನೀನು ಎಲ್ಲಿರ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ನಾ ಕರೆದ ತಕ್ಷಣ ಬಂದ್ಬಿಡ್ಬೇಕು, ತಿಳಿತಾ? ಸರಿ, ನನಗೆ 500 ರೂಪಾಯಿ ದುಡ್ಡು ಬೇಕು, ಕೊಡು. ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ರೀ ಬರಬೇಕು? ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ರೀ ಬರ್ಬೇಕು? ಮಗನ ಸ್ಕೂಲಿಗೆ ಕಳಿಸ್ತೀಯಾ? ನನಗೆ ಕೊಡೋದಕ್ಕೆ ದುಡ್ಡು ಇರಲ್ವ ನಿನ್ನ ಹತ್ರ? ಯಾಕೋ ಇತ್ತೀಚೆಗೆ ಈ ರೀತಿ ಆಡ್ತಿದ್ಯಾ? ಮೊದ್ಲು ನೀನ್ ಈ ತರ ಇರ್ಲಿಲ್ಲ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ ಅಲ್ವೋ? ನಿನ್ ಹೆಂಡತಿಗೆ ಯಾಕೋ ಕಷ್ಟಪಟ್ಟು ಒದ್ದಾಡೋ ತರ ಮಾಡ್ತೀಯಾ? ಏನೋ ಆಗಿದೆ ನಿನಗೆ? ಏನೋ ಆಗಿದೆ ನನಗೆ, ಏನೋ ಆಗಿದೆ. ಏನ್ ಮಾಡ್ತೀಗ ನೀನು? ನೋಡು, ಇದು ನನ್ನ ಲೈಫ್, ನನ್ನ ಇಷ್ಟ. ಆ ಇಷ್ಟ ಬಂದಾಗ ಬದುಕ್ತೀನಿ. ಕೇಳೋದಕ್ಕೆ ನೀವ್ಯಾರು? ನೀವ್ಯಾರು ಅಂದೆ? ಸಿಲ್ಲಿ ಡರ್ಟಿ ಪೀಪಲ್. ನೋಡು, ನಾನು ದುಡ್ಡು ಮಾಡ್ಬೇಕು, ಕೋಟ್ಯಾಧೀಶರು ಆಗಬೇಕು. ನಿಮ್ಮ ಥರ ಇಲ್ಲಿ ನನಗಿರೋದಕ್ಕಾಗೋದಿಲ್ಲ, ನಿಮ್ಮ ಜೊತೆ ಇರೋದಿಲ್ಲ ನಾನು. ಇವಳು ಒಂದು ಹೇಳ್ತೀನ, ಅವಳು ವೇಷ ನೋಡು, ನೋಡಿದ್ರೆ ಮನೆಗೆ ಬರೋದಕ್ಕೆ ಅಸಹ್ಯ ಆಗುತ್ತೆ. ಕೊಡ ದುಡ್ಡು. ತಗೋ.
ಸ್ವೀಟ್ ಮಮ್ಮಿ. ಮೊದಲು ತನ್ನ ಹೆಂಡತಿನ ತುಂಬಾ ಪ್ರೀತಿಸ್ತಿದ್ದ ನನ್ನ ಮಗ ಸಡನ್ ಆಗಿ ಅವಳನ್ನ ಬೈಯಕ್ ಶುರು ಮಾಡ್ಬಿಟ್ಟ. ನನ್ಗಂತೂ ಇವನು ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಪಾಪ ಮಂಗಳ ತುಂಬಾ ಆಘಾತ ಅನ್ಭವಿಸ್ಬಿಟ್ಲು. ನನ್ನ ಮಗನೇ ಮೃಗದ ತರ ಆಡೋನು. ಪ್ರತಿದಿನ ಕಣ್ಣೀರಲ್ಲೇ ಕೈ ತೊಳೆಯೋಳು ನನ್ನ ಸೊಸೆ. ಭುವನ್ನು ತನ್ನ ತಾಯಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದ. ಅಪ್ಪ ಅಂತೂ ಮನೇಲೇ ಇರ್ತಿರ್ಲಿಲ್ಲ, ಇದ್ರೆ ಇಡೀ ದಿನ ಬೈಯೋನು. ಹೀಗಾಗಿ ಅಮ್ಮನೇ ಸರ್ವಸ್ವ ಆಗ್ಬಿಟ್ಟಿದ್ಲು ಭುವನ್ಗೆ. ಪ್ರತಿದಿನ ಭುವನ್ ಕೆಲ್ಸನ ಅವನಮ್ಮನೇ ಮಾಡ್ಬೇಕಾಗ್ತಿತ್ತು. ಅವಳು ಅಷ್ಟೇ, ಎಷ್ಟೇ ಒದ್ದಾಟ ಇರಲಿ, ಎಷ್ಟೇ ಕಷ್ಟ ಇರಲಿ, ಆದಷ್ಟು ಭುವನ್ ಜೊತೆನೇ ಕಳಿಯೋಳು. ಅವನನ್ನ ಪಾರ್ಕ್ ಕರ್ಕೊಂಡು ಹೋಗೋಳು, ಅದೇನೋ ಕತೆ ಹೇಳೋಳು, ಆಟ ಆಡ್ಸೋಳು. ಅಪ್ಪ ತನ್ನ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನೋ ಕೊರತೆನ ಅವಳು ನೀಗಿಸ್ತಾ ಇದ್ಲು. ಭುವನು ಬರ್ತಾ ಬರ್ತಾ ತನ್ನ ಅಪ್ಪನ ಬಗ್ಗೆ ಕೇಳೋದನ್ನೇ ಬಿಟ್ಬಿಟ್ಟ. ಅವನಪ್ಪ ಏನಾದ್ರು ಮನೆಗೆ ಬಂದ್ರೆ ಅವನ ಹತ್ರನೇ ಹೋಗ್ತಾ ಇರ್ಲಿಲ್ಲ. ನನ್ನ ಮಗನೂ ಅಷ್ಟೇ, ನಾವ್ಯಾರೋ ಅವನ ಜೊತೆ ಸಂಬಂಧನೇ ಇಲ್ಲ ಅನ್ನೋ ಥರ ಆಡೋನು. ನಾನೇನಾದ್ರು ಕೇಳಕ್ ಹೋದ್ರೆ ಬೈಯಕ್ ಬರೋನು, ಹೊಡಿಯಕ್ ಬರೋನು. ಭುವನಿಗೆ ಅವನಪ್ಪನ ವರ್ತನೆ ನೋಡಿ ಬೇಜಾರಾಗ್ತಿತ್ತು. ಅಪ್ಪ ಅಂದ್ರೆ ಹೆದರಿಕೆ ಬರ್ತಾ ಇತ್ತು. ಅಪ್ಪ ಮನೆಗೆ ಬರ್ತಾನೆ ಅಂದ್ರೆ ಯಾವುದೋ ಮೂಲೆಯಲ್ಲಿ ಹೋಗಿ ಅಡುಗೆ ಕೂತ್ಕೊಳ್ತಾ ಇದ್ದ. ಆದರೆ ಅದೆಲ್ಲ ಅಷ್ಟಕ್ಕೆ ನಿಲ್ಲಿಲ್ಲ. ಅವತ್ತೊಂದು ದಿನ ಏನಾಯ್ತು ಅಂದರೆ